ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ಧಾಂತಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವಾರ್. ಆತ್ಮೀಯರೇ, ನಿನ್ನೆಷ್ಟೇ ನೀವು ಕೇಳಿದ್ರಿ, ಒಂದು ವಾಹಿನಿ ಸ್ಪಷ್ಟವಾಗಿ DKಶಿ ಅವರಿಗೆ ಫೆಬ್ರವರಿ ಅಂತ್ಯಕ್ಕ ಅಥವಾ ಈ ಬಜೆಟ್ ಹಂತದ ಸಮಯದಲ್ಲಿ ವಿದಾಯದ ಭಾಷಣವನ್ನು ನಮ್ಮ ಸಿದ್ದರಾಮಯ್ಯನವರು ಹೇಳೋರಿದ್ದಾರೆ. ನೆಕ್ಸ್ಟ್ CM DKಶಿ ಎಂದು ಘೋಷಣೆ ಮಾಡಿಬಿಡ್ತು. ಒಂದು ನಿಂತ ನೀರೊಳಗೆ ಢಮ್ ಅಂತ ಕಲ್ಲು ಹೋಗೋದಂಗೆ ಸ್ಟಾರ್ಟ್ ಆಯ್ತು ನೋಡ್ರಿ. DKಶಿ ಅವರು ಜಾಗೃತ ಆಗಿಬಿಟ್ರು. ಸಹಜದ ಒಮ್ಮೆ ಅಧಿಕಾರ ಹೋಗಿಬಿಡ್ತಪ್ಪ DKಶಿ ಅವ್ರ ಕೈಗೆ, ನಂತರದಲ್ಲಿ ನಾವು ವೇಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಸಮಾನ ವಯಸ್ಕರು ಇನ್ನು ತಿಳ್ಕೊಂಡಂತ ಸಿದ್ದರಾಮಯ್ಯರಿಗೆ ಎಷ್ಟು ಆಶೆ ಇದನೋ ಇಲ್ಲ ಗೊತ್ತಿಲ್ಲ, ಆದರೂ ಆಶೆ ಅದ ಆಗಬೇಕು 2028 ನಾನು CM ಅಂತೇಳಿ. ಆದರೂ ಹೈಕಮಾಂಡ್ ಒತ್ತಡ ಬಂದಕ್ಕಂತ ನ್ಯೂಸ್ ನೆಲಗಟ್ಟಿನಲ್ಲ, ಆ ಒಂದು ವಾಹಿನಿ ಖಾಸಗಿ ವಾಹಿನಿ ನೆಲಗಟ್ಟಿನಲ್ಲಿ ಹೇಳಬೇಕಾಗಿತ್ತಂದ್ರೆ ಇದನ್ನು ಎಂಡ್ ಮಾಡಬೇಕು ಅನ್ನೋ ದೃಷ್ಟಿಕೋನ ಏನು ಹೈಕಮಾಂಡ್ಗೆ ಬಂದಿರಬಹುದು. ಅದಕ್ಕೆ DKಶಿ ಅವ್ರು ದುಡ್ದಿದ್ದೇನು ಸುಳ್ಳಲ್ಲ, ಹಾಗಂತ ಉಳಿದವ್ರು ದುಡ್ದಿಲ್ಲಂತೂ ಅಲ್ಲ. ಈಗ ನೆಕ್ಸ್ಟ್ ಅವರೈತಾರೆ, ಅವ್ರನ್ನ ಮಾಡಿದ್ರೆ ಆಯಿತು ಅನ್ನೋಂಥದ್ದು ಏನೋ ಮಾತಾಡಿಕೊಂಡಿರ್ಬೋದು, ಅಥವಾ ಈ ರೀತಿ ಒಂದು ದೊಡ್ಡ ವಿಚಾರವನ್ನು ಹಂಸಿರ್ಬೋದು. ಎರಡು ವಾಹಿನಿಗಳು ಖಚಿತ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೊಂದು ವಾಹಿನಿ ಇದ್ದಿದ್ದು ಹೇಳ್ತಾ ಇದೆ, ಇಲ್ಲ ಹಂಗೆ ಹಾಕಿ ಕುಡ್ದು ಸಿದ್ದರಾಮಯ್ಯ ಕ್ಲಿಯರ್ ಮಾಡಿರಿ ಅಂತ ಮತ್ತೊಂದು ವಾಹಿನಿ ಶುರು ಮಾಡಿದ. ಏನು ಕ್ಲಿಯರ್ ಮಾಡಬೇಕು, ಅವರ 2022 ಇರ್ತಾರೋ ಇಲ್ವೋ ಅನ್ನೋದಕ್ಕಾಗಿ ನಮ್ಮ ಸತೀಶ್ ಅವರು ಭೇಟಿ ಆದಂಥ ವಾಹಿನಿ ವರದಿ ಮಾಡ್ತಾ ಇದೆ. ಸಹಜದ, ಯಾಕಂದ್ರೆ ನೆಕ್ಸ್ಟ್ ಕಾಂಪಿಟೇಟರ್ CM ಈಗ ಹೇಳಿದ್ದಾರೆ ಅವ್ರು 22 ನಾನು ಅಂತೇಳಿ. ಈಗಂತೂ ಇಲ್ಲ, ಸ್ವತಃ ಸತೀಶ್ ಅವ್ರು ಹೇಳ್ಕೊಂಡಂಥ ಮಾತು 2022ಕ್ಕೆ ಒಂದು ವೇಳೆ ಇವತ್ತು ಈ ನಮ್ಮ DKಶಿ ಅವರು CM ಆದ್ರಂದ್ರೆ 2022 ಅವರಾಗಿಬಿಡ್ತಾರ. ಒಂದು ನಾವೇನು ಮಾಡ್ಬೇಕಾಗ್ತದೆ ಅನ್ನೋಂಥ ಒಂದು ಆತಂಕ ಅವ್ರಿಗೂ ಮೂಡಿರ್ಬೋದು. ಆದರೆ ಸಿದ್ದರಾಮಯ್ಯ ಮಾತ್ರ ನಾ ಹೈಕಮಾಂಡ್ ಹೇಳಿದಂಗೆ ಕೇಳ್ತೀನಿ ಅನ್ನುವಂಥ ಮಾತು ಈಗಾಗಲೇ ಹಲವು ಸಲ ಹೇಳ್ಕೊಳ್ತಾ ಇದ್ದಾರೆ. ಇತ್ತೀಚೆಗೆ ಮೊದಲು ಹೇಳಿರಲಿಲ್ಲ, ಶಾಸಕರ ಬೆಂಬಲ ಅದ ಮತ್ತೇನದ ಅನ್ನುವಂಥ ಮಾತುಗಳಾಗಿದ್ದು. ಇಷ್ಟರೊಳಗೆ ನಮ್ಮ DKಶಿ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿತ್ತು. ಅದನ್ನು ಮುರಿಸುವಾಗ ಆ ಅಭಿಪ್ರಾಯ ಚೇಂಜ್ ಮಾಡಿಸುವಾಗ DKಶಿ ಅವರು 40-45 ಜನ ಮೀಟಿಂಗ್ ಮಾಡೋದು ಅಂತ ಒಂದು ನ್ಯೂಸನ್ನು ಬಿಟ್ಟರು, ಸುದ್ದಿನ ಬಿಟ್ಟರು ಅವ್ರ ಬೆಂಬಲಿಗರಿಂದ. ಆಗ ಸ್ಟಾರ್ಟ್ ಆಯ್ತು. ಈಗ ಹೈಕಮಾಂಡ್ಗೂ ಸಹದ್ರಿ ಪಾಪ. ಅದರಲ್ಲೂ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಈಗಾಗಲೇ ಭಾಳಷ್ಟು ಜನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಕಾಂಗ್ರೆಸ್ ಈಗಷ್ಟು ಮೇಲೇಳು ಕೂಶಿನ ಪರಿಸ್ಥಿತಿ ಅದ. ಮೊನ್ನೆ MP ಎಲೆಕ್ಷನ್ದಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲೇ ಒಂದಿಷ್ಟು 99 MPಗಳ ಆಯ್ಕೆ ಆಯ್ತಿದ್ರು, ಸಮಾಧಾನಕರ ಆದ ನಂತರದಲ್ಲಿ ಡೆವಲಪ್ಮೆಂಟ್ ಆಯಿತು. BJP ಎಲ್ಲೂ ಸೋಲ್ತಾ ಇಲ್ಲ, ಎಲ್ಲನೂ ಗೆದ್ದಿದ್ದಾಗಿತ್ತು ಅನ್ನೋದು. ಇಂಥ ಪ್ರಸಂಗದಲ್ಲೇ ಇದ್ದ ಕೆಲವು ನಾಯಕರನ್ನಾದರೂ ಕಳ್ಕೋಬಾರ್ದು ಅನ್ನುವಂಥ ದೂರದೃಷ್ಟಿಯ ವಿಚಾರ. ಅದರಲ್ಲೂ ಸಿದ್ದರಾಮಯ್ಯನಂಥ ನಾಯಕರು ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಇವತ್ತು ಯಾರಿಲ್ಲ. ಇರೋರೆಲ್ಲರೂ ಈಗ ಹೊಸದಾಗಿ ಬರ್ತಾ ಇದ್ದಾರೆ, ಇನ್ನು ಬೆಳೀತಾ ಇದ್ದಾರೆ. ಇದ್ದ ನಾಯಕರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ. ದಿಗ್ವಿಜಯ್ ಸಿಂಗ್ ಅವ್ರಿಗೂ ಈಗ BJP ಮೇಲೆ ಕಣ್ಣು, ಶಶಿ ತರೂರ್ ಅವರು BJP ಮೇಲೆ ಕಣ್ಣು. ಅದೇ ಕಾಲಕ್ಕೆ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ವಯಸ್ಸಾಗಿ ಹೋಗ್ಬಿಟ್ಟದು ಪಾಪ, ಇನ್ನೆಷ್ಟು ವರ್ಷ ಬರೋರು ಅವರು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಹೊಸ ನಾಯಕರು ಹುಟ್ಟಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯನ ಕಳ್ಕೊಳ್ಳೋ ಅಂತ ಹುಚ್ಚ ಸಾಹಸವನ್ನು ನಮ್ಮ ರಾಹುಲ್ ಗಾಂಧಿ ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅದನ್ನು ಪ್ರೊಲಾಂಗ್ ಮಾಡ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಬೇಕಾಗಿದೆ ನಮ್ಮ DKಶಿ ಅವರು. ನಿಜವಾಗಿಯೂ ಕಾಂಗ್ರೆಸ್ ಭಕ್ತರಾಗಿದ್ದರು ಅವರು, ನಿಜವಾಗಿಯೂ ಕಾಂಗ್ರೆಸ್ಸಿನ ಸಲುವಾಗಿ ದುಡಿದಿದ್ರೆ ಈ ವಿಷಯ ತಿಳ್ಕೊಬೇಕಾಗಿದೆ ರಾಹುಲ್ ಅವರ ಲಿಮಿಟೇಷನ್ಸ್ಗಳನ್ನು. ಯಾಕಂದರೆ ಎದುರಾಳಿ ಏನು ಸಾಮಾನ್ಯ ಇಲ್ಲ, ಮಹಾನ್ ಘಟಾನುಘಟಿಗಳು. ಒಂದು ಕಡೆ ನಮ್ಮ ಮೋದಿಯವರು, ಇನ್ನೊಂದು ನಮ್ಮ RSS ಸಂಘಟನೆ, ಅವರಂತ ಇದನ್ನು ವಿರೋಧ ಮಾಡ್ತಾನೆ ಬಂದಿದ್ದಾರೆ. RSS ಸಂಘಟನೆ ಅಥವಾ ಸಂಘ ಪರಿವಾರದವರು, ಮತ್ತು ಸಂಘ ಪರಿವಾರದ ಜನ್ಯ ಆದಂಥ ಪ್ರಚಾರಕ ನಮ್ಮ ಮೋದಿಯವರು ಸಹಿತ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಬೇಕಂತ ಹೇಳಿದವರು. ಇಂಥ ಸಂದರ್ಭದಲ್ಲೇ ಈ ನಾಯಕರ ಕೊರತೆ ಇರೋ ಸಂದರ್ಭದಲ್ಲೇ DKಶಿ ಅವರು ಸೈನ್ ತೊಗೊಳ್ಬೇಕಾಗಿತ್ತು. 2ನೇ ನಂಬರ್ದು ಇವ್ರದಾದ ಬ್ಯಾಕ್ ಮೇಲ್ ಮಾಡುವ ರೀತಿಯಲ್ಲಿ ಅವರು ಅದನ್ನು ಮಾಡಬಾರ್ದಾಯ್ತು. 40-45 ನಮ್ಮಲ್ಲಿ ಇದ್ದಾರಪ್ಪ ಶಾಸಕರು ತೋರಿಸುವಂಥದ್ದು ಇರಲಿ, ಏನು ತಪ್ಪೆಲ್ಲ ತೋರಿಸಿದ್ರಿ. ಆದರೆ ಒಂದು ಸಂಯಮ ತೋರಿಸಬೇಕು. ರಾಹುಲ್ ಗಾಂಧಿ ಅವ್ರನ್ನ ಹಾಕಿದಿರಲ್ಲ, ಮಾಡಲಿ ಅವರು ಮತ್ತೆ ಒತ್ತಡ ಯಾಕ
ತಾಳದಕ್ಕೂ ಮಿತಿ ಬೇಕು ಅಂತ ಡಿ ಕೆ ಸುರೇಶ್ ಅವ್ರ ಕಡೆಯಿಂದ ಹೇಳಿಸುವಂಥದ್ದು, ನಿಮ್ಮ ಬೆಂಬಲದಿಂದ ಏನೇನೋ ಮಾತಾಡಿಸುವಂಥದ್ದು, ಫೆಬ್ರವರಿ ಆಯಿತು ಅನ್ನುವಂಥದ್ದು, ಈ ನಡುವೆ ಇವರು ಅಂತ ಹೇಳಿದ್ದು, ಇವೆಲ್ಲ ಕೇಳಿಕೊಂಡು ಈ ನೆಕ್ಸ್ಟ್ 2ನೇ ತರಗತಿಯ ಅಥವಾ 2ನೇ ನಂಬರ್ನ ಈ ನಾಯಕರಲ್ಲೇ ನಾನು ಸೇಮ್ ಆಗಬೇಕು ಅನ್ನುವಂಥ ಸ್ಪರ್ಧೆಯಲ್ಲೇ ಸಿದ್ದರಾಮಯ್ಯರನ್ನು ತರ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯರಿಗೂ ಸಹಜ ಆಶಯ ಯಾರಿಗಿಲ್ಲ, ಸಾಯುವಂಥ ಮನುಷ್ಯನಿಗೂ ಸಹಿತ ಆಸೆ ಇರ್ತದೆ, ನಾನು ಇನ್ನಷ್ಟು ಬದುಕಬೇಕಂತೇಳಿ. ಹಂಗೆ ಅವ್ರಿಗೆ ಇನ್ನಷ್ಟು ಸೇಮ್ ಆಗಲಿ ಅಂತ ಅವ್ರಿಗೂ ಅದು. ಇದೆಲ್ಲ ಕೂಡ ಯಾರು ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿಗೆ ಬೆಳವಣಿಗೆ ಗಣೇಶ್ ಪೆಟ್ಟು ಅಂದಂಗೆ ಕಾಂಗ್ರೆಸ್ ಪಾರ್ಟಿಗೆ ಪೆಟ್ಟು ಬರ್ತಾ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ಮಾಡೋದಿಲ್ಲ ಅಂತಂದ್ರೆ ಅವ್ರು ಬಿಟ್ಟು ಹೋಗ್ತಾರಂತ 45 ಇದ್ದಾರೆ ಅಂತಾರೆ. ಇಲ್ಲ ರೀ, ಸಿದ್ದರಾಮಯ್ಯಗೆ ಒಂದು ನಮ್ಮ ಪಾರ್ಟಿಯಿಂದ ಭಾಳ ಮಹತ್ವದ ಅವ್ರು ಬೇಕು, ನಮ್ಮ ಹಿರಿಯರು ರಾಷ್ಟ್ರ ಮಟ್ಟದಲ್ಲೇ OBC ಪರವಾಗಿ ಮಾತಾಡುವಂಥದ್ದು ಧ್ವನಿ ಅಂತ ಅವ್ರಿಗೆ ಅವ್ರನ್ನ ಬಿಟ್ಟು ಆದರೆ ಪಾರ್ಟಿ ಪೂರ್ತಿ ಮುರಿದು ಹೋಗ್ತದೆ ಅನ್ನುವಂಥದ್ದು. ಮತ್ತು ಎದುರಾಗ BJP ಅವರಂತೆ ಕಾಂಗ್ರೆಸ್ ಮುಕ್ತ ಆಗಲಂತ ಕೂತ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲೇ ನಿಜವಾಗಿಯೂ ಕಾಂಗ್ರೆಸ್ ಒಳಗೆ ತೊಳೆದಂಥ ಡಿ ಕೆ ಶಿ ಅವರು ಆಗಿದ್ದರೆ ಈ ವಿಷಯ ದೊಡ್ಡದು ನೋಡೋ ಅವಶ್ಯಕತೆ ಇತ್ತಾ ಅಂತ. ಪೇಪರಲ್ಲಿ ಬಿಟ್ಟು ಕೊಡ್ತಾರೋ ಇವಂತೆ ನೋಡ್ರಿ, ಸಿದ್ದರಾಮಯ್ಯ ಬಿಟ್ಟು ಕೊಟ್ಟಾಗ ಸೇಮ್ ಆಗೋದು ಇದಂತೆ ಖಚಿತ. ಇಲ್ಲ ಆದರೆ ಪಾರ್ಟಿ ಹೊಡಿಬೇಕು. ಡಿ ಕೆ ಶಿ ಅವರು 40 ಮಂದಿ ತೊಗೊಂಡು BJP ಅಂತ ಅದಕ್ಕೆ ಕೊಟ್ಬಿಟ್ಟದೆ ಈಗ ನೋಡ್ತಾ ಇಲ್ಲ ಹೊಡಿಲಿ ಅಂತೇಳಿ. ಯಾಕೆಂದ್ರೆ ಇದೊಂದು ಸ್ಟೇಟ್, ಇನ್ನುಳಿದ 2 ಸಣ್ಣ ಸ್ಟೇಟ್ಗಳಿದ್ದಾವೆ, ತೆಲಂಗಾಣ ಮತ್ತು ನಿಮ್ಗೆ ಗೊತ್ತದ ಹಿಮಾಚಲ ಪ್ರದೇಶ. ಇಂಥ ಒಂದು ಸ್ಥಿತಿ ಇದ್ದಾಗ ಭಾಳಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ರಾಹುಲ್ ಗಾಂಧಿ ಅವರು ಇಡಬೇಕಾಗಿದೆ. ಇವರಿಬ್ಬರ ಕದನದಿಂದಾಗೆ, ಜೊತೆಗೆ ಸತೀಶ್ ಅವರ ಈ ಒಂದು ನಿರ್ಣಯದಿಂದಾಗೆ ಹೋಗಿ ಮಾತಾಡಿ ಬಂದಕ್ಕಾಗಿ ಮತ್ತು KC ವೇಣುಗೋಪಾಲ್ ಅವರವರು ಏನು ಮಾತಾಡೋದು, ಇಲ್ಲ ರೀ ನೋಡಿದ್ರು ಮಾತಾಡಿದ್ರು ಸೇಮ್ ಅವ್ರ ವಿಶ್ವಾಸದ ಹಾಗೆ ಹೀಗೇನು ಹೇಳಿ ಕಳಿಸಿದ್ದಾರೆ. ಇದೊಂದು ರೀತಿ ಏನಪ್ಪ ಅಂದ್ರೆ ಡ್ರಾಮಾ ನಡೆದಂಗೆ ಆಗ್ಯದ. 2028 ಕಾಂಗ್ರೆಸ್ ಬರುವಂಗೆ ಕೆಲಸ ಮಾಡಿರಿ. ಮೊದಲ ಗ್ಯಾರಂಟಿ ಕೊಟ್ಟರೆ ನೀವು ಆರಿಸಿ ಬರ್ತೀರಿ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡ್ರಿ. ನಿಶ್ಚಿತವಾಗಿಯೂ BJPಗರು 2022 ಚುನಾವಣೆಯಲ್ಲಿ ಅವರು ಗ್ಯಾರಂಟಿಗಳನ್ನ ತೊಗೊಂಡು ಬರ್ತಾರೆ, ನಿಮಗಿಂತ ಹೆಚ್ಚು ಗ್ಯಾರಂಟಿಗಳು ಘೋಷಣೆ ಮಾಡ್ತಾರೆ. ಮತ್ತು ಚುನಾವಣೆ ಗೆಲ್ಲೋದ್ರಲ್ಲಿಂತ ಎಕ್ಸ್ಪರ್ಟ್ ಹ್ಯಾಂಡ್ ಇದ್ದಾರೆ. ಈಗಾಗಲೇ ಮೊಡ ಅದು ಇದು ಹಗರಣ ಸಿಕ್ಕಾಕೊಂಡದ ಭ್ರಷ್ಟಾಚಾರದ್ದು. ಈ ಹಗರಣ ಇನ್ನಷ್ಟು ದೊಡ್ಡದು ಮಾಡಿಕೊಂಡು ಕಾಂಗ್ರೆಸ್ ಬರೆದಂಗೆ ಪ್ರಯತ್ನ ಅಂತ ಅವ್ರು ಮಾಡ್ತಾ ಇದ್ದಾರೆ. ಈ ಪ್ರಸಂಗದಲ್ಲೇ ಒಳಗಿನವರ ವೈರಿ ಆದರೆ ಹೆಂಗೆ ಅನ್ನುವಂಥ ಒಂದು ಸಣ್ಣ ಪ್ರಶ್ನೆ. ಇದು ಪ್ರದೇಶ್ ಅವ್ರು ಯಾವ ರೀತಿಯ ಉತ್ತರ ಕೊಡ್ತಾರೋ, ನಮ್ಮ ಡಿ ಕೆ ಶಿ ಅವ್ರು ಯಾವ ರೀತಿಯ ಉತ್ತರ ಕೊಡ್ತಾರೋ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಈ ಒಂದು ಕದನದಿಂದಾಗ ಲಾಭ ಯಾರಿಗಂದ್ರೆ BJPಗೆ ನಿಶ್ಚಿತವಾಗಿ ಆಗುವ ಸಾಧ್ಯತೆಗಳಿದ್ದಾವೆ. BJP ಅಂದರೆ ನಿಮಗೆ ಗೊತ್ತದ, ಬಿಡಿಸೋಳ ಅವಶ್ಯಕತೆ ಇಲ್ಲ, ಸಂಘ ಪರಿವಾರಗೂ ಗೊತ್ತದ. ಯಾವುದೋ ಪ್ರಸಂಗದೊಳಗೆ ಈ ಒಂದು ಅಹಿಂದ ನಾಯಕರ ಈಗಾಗಲೇ OBC ಒಳಗೆ ಹೋರಾಡುವಂಥ ಜನರ ಒಂದು ಶಕ್ತಿಯನ್ನು ಕಡಿಮೆ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ನಮಗೆ ಗೊತ್ತದ. ಅದಕ್ಕಾಗಿ ಸಂಯಮ ಅನ್ನೋದು ಬೇಕು ಎಲ್ಲರಿಗೂ. ನಾನು ತಾಳೋದಿಲ್ಲ ಅಂತ ಡಿ ಕೆ ಸುರೇಶ್ ಅವರು ಅನ್ನೋದಾಗಲಿ, ಇನ್ನೊಬ್ಬರ ಕಡೆಯಿಂದ ಡಿ ಕೆ ಶಿ ಅವರು ಏನೇನೋ ಮಾತಾಡಿಸೋದಾಗಲಿ, ಸ್ವತಃ ಮಾತ್ರ ನನಗೆ ಗುರುಗಳ ಸಮಾನ, ಅವ್ರ ನಮಗೆ ವೇದ ಸಮಾನ ಅಂತ ಮಾತಾಡುವಂಥ ಡಿ ಕೆ ಶಿ ಅವರು ಈ ವಿಷಯದಲ್ಲೇ ಯಾಕೆ ಗಡಿಬಿಡಿ ಮಾಡ್ತಾ ಇದ್ದಾರೆ? ಈ ಸದ್ದ ಸೇಮ್ ಆಗಬೇಕು. ಇತಿಹಾಸದಲ್ಲಿ ಎಷ್ಟೋ ಮಂದಿ ಸೇಮ್ಗಳಾಗಿದ್ದಾರೆ ಹಿಸ್ಟ್ರಿಯಲ್ಲಿ, ಅವರಷ್ಟೇ ಉಳಿದಾರಂತಲ್ಲ, ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ಇವತ್ತು ಏನೋ ಮಾತು ಬಂದಾಗ 1-2 ಹೆಸರು ಹೇಳ್ಕೊಂಡ್ಬಿಡ್ತೀವಿ. ಆದರೆ ಇವತ್ತು ನಮ್ಮ ದೇವರಾಜ್ ಅರಸರು ಅವ್ರು ಭ್ರಷ್ಟಾಚಾರ ಆರಂಭ ಮಾಡಿಸಿರಲಿಲ್ಲ ಅಂತಲ್ಲ, ಆ ಸಮಯದಲ್ಲಿ ಹೆಚ್ಚಾಯ್ತು, ಆದ್ರೆ ಒಳ್ಳೆ ಕೆಲಸ ಮಾಡಿದ್ರು ಮೀಸಲಾತಿ. ಆದರೆ ಸಿದ್ದರಾಮಯ್ಯರು ಒಂದಿಷ್ಟು ಏನೋ ಮಾಡ್ತಾ ಇದ್ದಾರೆ. ಆದಷ್ಟು ಇನ್ನಷ್ಟು ರಾಹುಲ್ ಗಾಂಧಿ ಅವರು ಬದಲಾಗ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಒಂದು ವಿರೋಧ ಪಕ್ಷವಾಗಿ ರಾಷ್ಟ್ರಮಟ್ಟದಲ್ಲಿ ಬೆಳೆಯುವಂಥ ಕಾಂಗ್ರೆಸ್ಸಿಗೆ ಈ ತಿಕ್ಕಾಟ, ಕುರ್ಚಿ ತಿಕ್ಕಾಟ ವೈರಿ ಆಗ್ತದನ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸೋದು. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ವಂದನೆಗಳು.